ವಿಜಯ್ಗೆ ಗವರ್ನರ್ ಅವಕಾಶ ಕೊಡ್ತಿದ್ರೆ ಏನಾಗುತ್ತೆ? ಇತಿಹಾಸ ಏನ್ ಹೇಳುತ್ತೆ? ಕಾನೂನು ಏನ್ ಹೇಳುತ್ತೆ? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಪೊಲಿಟಿಕಲ್ ಅನಾಲಿಸಿಸ್ ಇದೆ. ವಿಜಯ್ಗೆ ಗವರ್ನರ್ ಅವರು ಅವಕಾಶ ಕೊಡ್ತಿದ್ರೆ ಏನಾಗುತ್ತೆ? ಇತಿಹಾಸ ಏನ್ ಹೇಳುತ್ತೆ? ಕಾನೂನು ಏನ್ ಹೇಳುತ್ತೆ? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಪೊಲಿಟಿಕಲ್ ಅನಾಲಿಸಿಸ್. ಹಂಗ್ ಅಸೆಂಬ್ಲಿ ಏರ್ಪಟ್ಟಾಗ ಗವರ್ನರ್ ಅವರು ಏನ್ ಮಾಡಬೇಕು? ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ರಚಿಸಲು ಆಹ್ವಾನ ನೀಡುವುದು ಸಂಪ್ರದಾಯ ಆಗಿರುತ್ತೆ ಅಥವಾ ದೊಡ್ಡ ಪಕ್ಷವೇ ಸರ್ಕಾರ ರಚಿಸ್ತೇವೆ ಅಂತ ಮುಂದುವರುತ್ತೆ? ಸರ್ಕಾರ ರಚನೆಯ ನಂತರವೇ ಯಾವುದೇ ಪಕ್ಷವಾದ್ರೂ ಕೂಡ ಬಹುಮತ ಸಾಬೀತು ಮಾಡಲೇಬೇಕು. ಇದಕ್ಕೆ ರಾಜ್ಯಪಾಲರು ಕೂಡ ಅನುಮತಿಯನ್ನ ಕೊಡಬೇಕು. ಲೋಕಭವನದಲ್ಲಿಯೇ ಬಹುಮತ ಎಲ್ಲಿ ಅಂತ ಲೆಕ್ಕ ಕೇಳಿದ್ರಂತೆ ಗವರ್ನರ್ ಅವರು. ಇದುವೇ ಈಗ ಚರ್ಚೆಗೆ ಗ್ರಾಹಕವಾಗಿದೆ. ಕೇಂದ್ರದ ನಿರ್ದೇಶನದಂತೆ ಆಟ ಶುರು ಮಾಡಿದ್ರ ತಮಿಳುನಾಡಿನಲ್ಲಿ ಗವರ್ನರ್ ಅವರು. ಸರ್ಕಾರ ರಚನೆ ನಂತರವೇ ಯಾವುದೇ ಪಕ್ಷವಾದ್ರೂ ಬಹುಮತ ಸಾಬೀತಿಗೆ ಮುಂದಾಗುತ್ತವೆ. ವಿಜಯ್ಗೆ ಗವರ್ನರ್ ಅವರು ಅವಕಾಶ ಕೊಡದಿದ್ರೆ ಏನಾಗುತ್ತೆ? ಇತಿಹಾಸ ಏನ್ ಹೇಳುತ್ತೆ? ಹಂಗ್ ಅಸೆಂಬ್ಲಿ ಏರ್ಪಟ್ಟಾಗ ಗವರ್ನರ್ ಅವರು ಏನ್ ಮಾಡಬೇಕು? ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ರಚಿಸಲು ಆಹ್ವಾನ ನೀಡುವುದು ಸಂಪ್ರದಾಯ ಅಥವಾ ದೊಡ್ಡ ಪಕ್ಷವೇ ಸರ್ಕಾರ ರಚಿಸ್ತೇವೆ ಅಂತ ಮುಂದೆ ಬರುವುದು ಕೂಡ ಸರ್ವೇ ಸಾಮಾನ್ಯ. ಸರ್ಕಾರ ರಚನೆ ನಂತರವೇ ಯಾವುದೇ ಪಕ್ಷವಾದ್ರೂ ಕೂಡ ಬಹುಮತ ಸಾಬೀತಿಗೆ ಮುಂದಾಗುತ್ತೆ. ಇದಕ್ಕೆ ರಾಜ್ಯಪಾಲರು ಇಂತಿಷ್ಟು ಅಂತ ಟೈಮ್ ಕೂಡ ಕೊಡ್ತಾರೆ. ಆ ಪಕ್ಷಕ್ಕೆ ಅವರ ವಿವೇಚನೆಗೆ ತಕ್ಕಂತೆ ಒಂದು ಟೈಮ್ ಅನ್ನ ಕೊಡ್ತಾರೆ. ಆದ್ರೆ ತಮಿಳುನಾಡಿನಲ್ಲಿ ದೊಡ್ಡ ಪಕ್ಷ ಟಿವಿಕೆಗೆ ಸರ್ಕಾರ ರಚಿಸಲು ಅವಕಾಶ ಕೊಟ್ಟಿಲ್ಲ. ಲೋಕಭವನದಲ್ಲಿಯೇ ಬಹುಮತ ಎಲ್ಲಿ ಅಂತ ಲೆಕ್ಕ ಕೇಳಿದ್ದಾರೆ. ಇನ್ನ ಹಂಗ ಇತಿಹಾಸ ಏನ್ ಹೇಳುತ್ತೆ? 2013ರಲ್ಲಿ ದೆಹಲಿ ಚುನಾವಣೆಯಾಗಿತ್ತು. ಬಿಜೆಪಿಗೆ 31 ಸೀಟ್ಗಳು ಗೆದ್ದಿದ್ವು. ಹಾಗೆ ಆಪ್ಗೆ 28, ಕಾಂಗ್ರೆಸ್ಗೆ 8 ಸೀಟ್ಗಳು ಬಂದಿದ್ವು. ಈ ಒಂದು ದೆಹಲಿ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಬಹುಮತವನ್ನ ಗಳಿಸಿರಲಿಲ್ಲ. ದೊಡ್ಡ ಪಕ್ಷ ಬಿಜೆಪಿಗೆ ಸರ್ಕಾರ ರಚಿಸಲು ಆಹ್ವಾನ ಕೊಟ್ಟಿತ್ತು. ಆದರೆ ಸರ್ಕಾರ ರಚಿಸದೆ ಹಿಂದೆ ಸರಿದಿತ್ತು ಬಿಜೆಪಿ 2013ರಲ್ಲಿ. ಕಡೆಗೆ ಕಾಂಗ್ರೆಸ್ ಜೊತೆಗೆ ಆಪ್ ಮೈತ್ರಿಯ ಸರ್ಕಾರದ ರಚನೆಯಾಗಿತ್ತು. ಕಡೆಗೂ ಕಾಂಗ್ರೆಸ್ ಜೊತೆಗೆ ಆಪ್ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿತ್ತು. ಈ ಒಂದು 2013ರಲ್ಲಿ ದೆಹಲಿ ಚುನಾವಣೆ ನಡೆದಿತ್ತು. ಆ ವೇಳೆ ಬಿಜೆಪಿಗೆ 31, ಆಪ್ಗೆ 28, ಕಾಂಗ್ರೆಸ್ಗೆ 8 ಸೀಟ್ಗಳು ಬಂದಿದ್ವು. ಯಾವುದೇ ಪಕ್ಷ ಬಹುಮತವನ್ನ ಗಳಿಸಿರಲಿಲ್ಲ. ದೊಡ್ಡ ಪಕ್ಷ ಬಿಜೆಪಿಗೆ ಸರ್ಕಾರ ರಚಿಸುವುದಕ್ಕೆ ಆಹ್ವಾನ ಕೊಟ್ಟಿತ್ತು. ಆದರೆ ಸರ್ಕಾರ ರಚಿಸದೆ ಹಿಂದೆ ಸರಿದಿತ್ತು ಬಿಜೆಪಿ. ಕಡೆಗೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು ಆಪ್ ಸರ್ಕಾರ. ಈ ಎರಡೂ ಪಕ್ಷಗಳ ನಡುವೆ ಸರ್ಕಾರ ರಚನೆಯಾಗಿತ್ತು ದೆಹಲಿಯಲ್ಲಿ 2013ರಲ್ಲಿ. ಸಹಜವಾಗಿಯೇ ಬಿಜೆಪಿಗೆ ಗವರ್ನರ್ ಅವರು ಆಹ್ವಾನವನ್ನ ನೀಡಿದ್ರು. ಇತ್ತ 2018ರಲ್ಲಿ ಕರ್ನಾಟಕ ಎಲೆಕ್ಷನ್ ಕೂಡ ಆಗಿತ್ತು. ಆಗ ಬಿಜೆಪಿ 104, ಕಾಂಗ್ರೆಸ್ 80, ಜೆಡಿಎಸ್ 37, ಇತರರು 3 ಸ್ಥಾನವನ್ನ ಪಡೆದುಕೊಂಡಿರ್ತಾರೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಿಜೆಪಿ ಪಕ್ಷ. ಸಹಜವಾಗಿಯೇ ಬಿಜೆಪಿಗೆ ಗವರ್ನರ್ ಅವರು ಆಹ್ವಾನ ಕೊಟ್ಟಿದ್ರು. ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿಯಾಗಿ ಬಿಎಸ್ವೈ ಅವರು ಪ್ರಮಾಣ ವಚನ ಕೂಡ ಮಾಡಿದ್ರು. ಬಹುಮತ ಸಾಬೀತಿಗೆ ಹೆಚ್ಚು ಸಮಯವನ್ನ ತೆಗೆದುಕೊಂಡಿರ್ತಾರೆ ಈ ವೇಳೆ ಬಿಎಸ್ವೈ ಅವರು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿರ್ತಾರೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಕ್ಷಗಳು. ಶೀಘ್ರ ಬಹುಮತ ಸಾಬೀತಿಗೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಕೊಡುತ್ತೆ. ಸದನದಲ್ಲಿ ಬಹುಮತ ಸಾಬೀತುಪಡಿಸದೆ ನಿರ್ಗಮಿಸ್ತಾರೆ ಬಿಎಸ್ವೈ ಅವರು ಅಂದಿನ ಕಾಲಕ್ಕೆ. ಕಡೆಗೆ ಕಾಂಗ್ರೆಸ್ ಜೊತೆಗೆ ಜೆಡಿಎಸ್ ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ರಚನೆಯಾಗುತ್ತೆ 2018ರ ಕರ್ನಾಟಕದ ಎಲೆಕ್ಷನ್ನಲ್ಲಿ. 2018ರ ಕರ್ನಾಟಕ ಎಲೆಕ್ಷನ್ನಲ್ಲಿ ಬಿಜೆಪಿ 104, ಕಾಂಗ್ರೆಸ್ 80, ಜೆಡಿಎಸ್ 37, ಇತರರು 3 ಸ್ಥಾನವನ್ನ ಗಳಿಸಿರ್ತಾರೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಿಜೆಪಿ ಪಕ್ಷ. ಸಹಜವಾಗಿಯೇ ಬಿಜೆಪಿಗೆ ಗವರ್ನರ್ ಅವರು ಆಹ್ವಾನ ಕೊಟ್ಟಿರ್ತಾರೆ ಸರ್ಕಾರ ರಚನೆ ಮಾಡೋದಕ್ಕೆ. ಮುಖ್ಯಮಂತ್ರಿಯಾಗಿ ಬಿಎಸ್ವೈ ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿರ್ತಾರೆ. ಬಹುಮತ ಸಾಬೀತಿಗೆ ಹೆಚ್ಚು ಸಮಯವನ್ನ ತೆಗೆದುಕೊಂಡಿರ್ತಾರೆ ಬಿಎಸ್ವೈ ಅವರು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ರು. ಕಾಂಗ್ರೆಸ್ ಜೆಡಿಎಸ್ ಶೀಘ್ರ ಬಹುಮತ ಸಾಬೀತಿಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡುತ್ತೆ.
ಸದನದಲ್ಲಿ ಬಹುಮತ ಸಾಬೀತ್ ಆಗೋದಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಬಿಎಸ್ವೈ ಅವರು ಹಿಂದೆ ಸರಿತಾರೆ. ಕಡೆಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ರಚನೆಯಾಗುತ್ತೆ. ಇದು 2018ರ ಕರ್ನಾಟಕದ ಎಲೆಕ್ಷನ್ ನಲ್ಲಿ ಹಂಗ್ ಇತಿಹಾಸ. ಎರಡ್ 2018ರಲ್ಲಿ ಕರ್ನಾಟಕ ಎಲೆಕ್ಷನ್ ಕುರಿತಂತೆ ಹಂಗ್ ಇತಿಹಾಸ ಏನ್ ಹೇಳುತ್ತೆ ಅಂತ ಒಂದೊಂದನ್ನೇ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ 104, ಕಾಂಗ್ರೆಸ್ 80, ಜೆಡಿಎಸ್ 37 ಜೊತೆಗೆ ಇತರರು 3 ಸ್ಥಾನವನ್ನ ಪಡೆದುಕೊಂಡಿರ್ತಾರೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಿಜೆಪಿ ಪಕ್ಷ. ಸಹಜವಾಗಿಯೇ ಬಿಜೆಪಿಗೆ ಗವರ್ನರ್ ಅವರು ಕೂಡ ಆಹ್ವಾನ ಕೊಟ್ಟಿರ್ತಾರೆ. ಮುಖ್ಯಮಂತ್ರಿಯಾಗಿ ಬಿಎಸ್ವೈ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿರ್ತಾರೆ. ಆದರೆ ಈ ಒಂದು ನಡೆಯನ್ನ ಖಂಡಿಸಿ ಕಾಂಗ್ರೆಸ್ ಜೆಡಿಎಸ್ ಸುಪ್ರೀಂ ಮೊರೆ ಹೋಗಿರ್ತಾರೆ. ಶೀಘ್ರವೇ ಬಹುಮತ ಸಾಬೀತು ಮಾಡಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಸದನದಲ್ಲಿ ಬಹುಮತ ಸಾಬೀತನ್ನ ಪಡಿಸೋದಕ್ಕೆ ಆಗಿರಲಿಲ್ಲ ಬಿಎಸ್ವೈ ಅವರಿಗೆ, ಹಾಗಾಗಿ ಹಿಂದೆ ಸರಿತಾರೆ. ಆಗ ಬರೋದೇ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದಲ್ಲಿ ಸರ್ಕಾರ ರಚನೆ ಆಗುತ್ತೆ. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ.